Hello, good morning students. In the last class we are discussing the term that is preparation of the alkenes. There are totally three methods. In that we have discussed the two methods. The first one is from the unsaturated hydrocarbons, then second one is from the alkyl halides. And taken the unsaturated hydrocarbons, you have to add the dihydrogen gas in the presence of platinum, palladium or nickel as a catalyst, then the respective unsaturated hydrocarbon will be converted into the saturated hydrocarbon. That may be alkene or that may be alkyne, that is converted into the respective alkene. That is the first method of the preparation of the alkenes. Then second one is alkyl halides. If any alkyl group that is attached with the halogen, then that compound we call it as the alkyl halides. These alkyl halides will be reduction with the zinc metal with the dilute hydrochloric acid. Dilute hydrochloric acid ಮತ್ತು zinc metal ತಗೊಂಡು ನಾವೇನಾದರೂ ಆ alkyl halides ಅನ್ನು ರಿಡಕ್ಷನ್ ಮಾಡಿದ್ರೆ ಏನಾಗ್ತದೆ ಹೈಡ್ರೋಜನ್ ಹಲೈಡ್ ಹೌದಾ ಏನಾಗ್ತದೆ ಅಲ್ಲಿ ಎಲಿಮಿನೇಟ್ ಆಗಿ ಎಲಿಗನ್ ರೆಸ್ಪೆಕ್ಟಿವ್ alkenes. ಹೌದಾ ನೀವು ಯಾವ alkyl halide ಇರ್ತದಲ್ಲ ಅದರ ರೆಸ್ಪೆಕ್ಟಿವ್ ಏನು ಮಾಡ್ತದೆ alkane ಫಾರ್ಮೇಷನ್ ಆಗ್ತದೆ. That is the one method. And also another method is there, that is Woods reaction. ಹೌದಾ that is alkyl halides when treated with the sodium metal in the presence of dry ether, then you get the even number containing carbon. ಹೌದಾ that type methods we call it as the Woods reaction. ಹೌದಾ ಅದನ್ನ ಏನು ಮಾಡ್ತಾರೆ ಎಕ್ಸಾಮ್ ಒಳಗ ಬಹಳ ಸಲ ಕೇಳ್ತಾರೆ. then second one is from carboxylic acids. ಹೌದಾ carboxylic acid ಅನ್ನು ಏನು ಮಾಡ್ತೀವಿ RCOH. ಹೌದಾ ಈ ಫಾರ್ಮ್ ದಾಗ ಇರ್ತದೆ. R ಅಂದ್ರೆ ಈ alkyl group. ಅದೇ ನೋಡಿ CH3 ತಗೊಳ್ಳಿ, C2H5 ತಗೊಳ್ಳಿ. ಅದೇ ಯಾವ ಬೇಕಾದ ಪ್ರೊಪೈಲ್ ಟೈಪ್ ಯಾವ ಬೇಕಾದ ಅಂತ ತಗೊಳ್ಳಿ. ಆ alkyl group ಈ COH group ಅದ carboxylic group ಅಟ್ಯಾಚ್ ಆಗಿರ್ತದಲ್ಲ ಅದಕ್ಕ ನಾವು ಏನು ಕರಿತೀವಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಹೌದಾ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ನಾವೇನ್ ಮಾಡ್ತೀವಿ ಅದನ್ನ ಸೋಡಿಯಂ ಸಾಲ್ಟ್ ಆಫ್ ಆರ್ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಹೌದಾ ಸಾಲ್ಟ್ ಆಫ್ ಸೋಡಿಯಂ ಅಥವಾ ಸಾಲ್ಟ್ ಆಫ್ ಪೊಟ್ಯಾಸಿಯಂ ಜೊತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಟ್ರೀಟ್ ಮಾಡಿದ್ರೆ ಅವಾಗ ಏನಾಗ್ತದೆ ಆ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಏನಾಗ್ತದೆ H ಬದಲಿ ಜಾಗದಾಗ ಆ ಸೋಡಿಯಂ ಆ ಪೊಟ್ಯಾಸಿಯಂ ಅನ್ನು ಕೊಡ್ತದೆ. ಹೌದಾ ಇದಕ್ಕೆ ನಾವೇನು ಕರಿತೀವಿ ಸಾಲ್ಟ್ ಆಫ್ ಸೋಡಿಯಂ ಆರ್ ಪೊಟ್ಯಾಸಿಯಂ ಅಥವಾ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಹೌದಾ ಈ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹೌದಾ ಆನ್ ಟ್ರೀಟ್ಮೆಂಟ್ ವಿತ್ ಸೋಡಾ ಲೈಮ್ ಅಥವಾ heated with soda lime. Soda lime means it is the mixture of sodium hydroxide and the calcium oxide. Sodium hydroxide and the calcium oxide mixture ಏನು ಕರಿತೀವಿ ಸೋಡಾ ಲೈಮ್ ಅಂತ ಕರಿತೀವಿ. ಈ ಸೋಡಾ ಲೈಮ್ ಅನ್ನು ತಗೊಂಡು ಈ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ಹೀಟ್ ಮಾಡಿದ್ರೆ ದಿಸ್ ಇಸ್ ಸಿಂಬಲ್ ಆಫ್ ಹೀಟಿಂಗ್. ಹೀಟ್ ಮಾಡಿದ್ರೆ then you get the one less number carbon containing. ಹೌದಾ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗೆ ಏನಿದೆ ಕಾರ್ಬನ್ ಅದಕ್ಕಿಂತಲೂ ಒಂದು ಲೆಸ್ ನಂಬರ್ ಕಾರ್ಬನ್ ಇರುವಂತ alkane formation ಆಗುತ್ತೆ. ಹೌದಾ that is from the carboxylic acid by decarboxylation. decarboxylation ಅಂದ್ರೆ ಏನ್ರಿ ನಾವೇನ್ ಮಾಡ್ತೀವಿ ಅದರೊಳಗಿಂದ ಕಾರ್ಬೋನಿಲ್ ಗ್ರೂಪ್ ಅನ್ನು ತೆಗೆಯುತ್ತೀವಿ. ನೋಡಿ CO2 ಗ್ರೂಪ್ ಅನ್ನು ಏನು ಮಾಡ್ತೀವಿ ತೆಗಿತೀವಿ. ಅದಕ್ಕೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅನ್ನು ತೆಗೆದಕ್ಕೆ ನಾವೇನು ಕರಿತೀವಿ ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಹೌದಾ ಬರೀ ಕಾರ್ಬಾಕ್ಸಿಲೇಷನ್ ಅಂದ್ರೆ ಆಡ್ ಮಾಡೋದು, ಡಿಕಾರ್ಬಾಕ್ಸಿಲೇಷನ್ ಅಂದ್ರೆ ಅದರಿಂದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅನ್ನು ತೆಗೆಯೋದು. ಹೌದಾ ಕಾರ್ಬೋನಿಲ್ ಗ್ರೂಪ್ ಅನ್ನು ಏನು ಮಾಡ್ತೀವಿ ತೆಗೆಯುತ್ತೀವಿ. ಅದಕ್ಕೆ ಕಾರ್ಬಾಕ್ಸಿಲಿಕ್ ಆಸಿಡ್ ಫ್ರಮ್ ದ ಡಿಕಾರ್ಬಾಕ್ಸಿಲೇಷನ್ ಅಂತ ಕರೀತಾರೆ. ಹೌದಾ ಏನೇನ್ ಮಾಡ್ತೀವಿ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಹೌದಾ ಸೋಡಿಯಂ ಆರ್ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹೌದಾ ಆನ್ heated with soda lime and gives
alkanes that is containing the one less number carbon as compared to the carboxylic acid. ಹೌದಾ ಕಾರ್ಬಾಕ್ಸಿಲಿಕ್ ಆಸಿಡ್ ಕಂಪೇರ್ ಮಾಡಿದಾಗ ಈ ಆಲ್ಕೇನ್ ಒಳಗೆ ಇರ್ತದ ಒಂದು ಕಾರ್ಬನ್ ಲೆಸ್ ಇರ್ತದ ಅದಕ್ಕೆ ನಾವು ಏನು ಮಾಡ್ತೀವಿ ಡಿಕಾರ್ಬಾಕ್ಸಿಲೇಷನ್ ಯಾಕಂದ್ರೆ ಇದು CO2 ಹೋಗಿರ್ತದ ಅದಕ್ಕೆ ಇದರೊಳಗೆ ಒಂದು ಏನಾಗಿರ್ತದೆ ಕಾರ್ಬನ್ ಕಡಿಮೆ ಇರ್ತದೆ ಹೌದಾ this is the one method. Then another one is coal-based electrolytic method. Coal-based electrolytic method. Here also we are using the salt, or the salt of carboxylic acid. The aqueous solution of salt, potassium or sodium salt of carboxylic acid on electrolysis. On electrolysis, then we get the even number carbon containing alkanes. ಹೌದಾ ಇದರೊಳಗೆ ಎರಡು CS ಎರಡು ಏನು ಮಾಡಿ ನಾನು ತಗೊಳ್ಳಿ CH3CONA ಆಮೇಲೆ CH3CONA aqueous solution ಅಂದಾಗ ಏನಾಗ್ತದೆ CH3CO ಮೈನಸ್ ಆಗ್ತದೆ Na ಪ್ಲಸ್ CO ಮೈನಸ್ Na ಪ್ಲಸ್ ಅದ ಇದರೊಳಗೆ ಏನಾಗ್ತದೆ ಈ ಮೀಥೈಲ್ ಗ್ರೂಪ್ ರೆಡಿಕಲ್ ಹಂಗ ಉಳಿತದ ಈ CO ಮೈನಸ್ ಈ CO ಮೈನಸ್ ಎಲ್ಲ ಕೂಡ ಏನಾಗ್ತದೆ CO2 ಗ್ಯಾಸ್ ಆಗ್ತದೆ ಆಮೇಲೆ ಈ Na ಪ್ಲಸ್ ಆಮೇಲೆ ವಾಟರ್ ಒಳಗ OH ಮೈನಸ್ H ಪ್ಲಸ್ ಇರ್ತದೆ ಹೌದಾ ಈ Na ಪ್ಲಸ್ ಮತ್ತು ಈ OH ಮೈನಸ್ H ಕೂಡ ಆಗ್ತವ ಇವು ಹೌದಾ ಈ CH3 ಕಾಂಬಿನೇಷನ್ ಆಗ್ತದ ಆಮೇಲೆ ಎಷ್ಟು ಗ್ಯಾಸ್ ಹೋಗ್ತದ ಈ Na ಮತ್ತು Na ಕೂಡಿ OH ಜೊತೆ ಕೂಡಿ NaOH ಆಗ್ತದ ಆಮೇಲೆ ಈ H ಪ್ಲಸ್ ಕೂಡ ಏನಾಗ್ತದ ಎಷ್ಟು ಗ್ಯಾಸ್ ಗೆ ರಿಲೇಟ್ ಆಗ್ತದೆ ಹೌದಾ ದಟ್ ವಿಲ್ ಬಿ ಡಿಪಾಸಿಟೆಡ್ ಅಟ್ ದಿ ಕ್ಯಾಥೋಡ್ ಹೌದಾ ದಟ್ ವಿಲ್ ಬಿ ಕಮ್ ಅಟ್ ದಿ ಕ್ಯಾಥೋಡ್ ಕ್ಯಾಥೋಡ್ ಏನು ಹೇಳಿರ್ತದ ನಮಗೆ ಕ್ಯಾಥೋಡ್ ಒಳಗೆ ಏನು ಬರ್ತದ ಆಲ್ಕೇನ್ ಡಿಪಾಸಿಟ್ ಹಾಕೋದು ಹೌದಾ ದಟ್ ಇಸ್ ದ another method that is coal-based electrolytic method ಹೌದಾ ಎಕ್ಸ್ಪ್ಲೇನ್ ಕೋಲ್-ಬೇಸ್ಡ್ ಎಲೆಕ್ಟ್ರೋಲೈಟಿಕ್ ಮೆಥಡ್ ಅಂತ ಕೇಳ್ತಾರೆ ಇಲ್ಲಾಂದ್ರೆ ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ಕೇಳ್ತಾರೆ ಎರಡು ಹೌದಾ ಇಂಪಾರ್ಟೆಂಟ್ ಇದಾವ ವುಡ್ಸ್ ರಿಯಾಕ್ಷನ್ ಅಂದಾಗ ಏನು ಮಾಡ್ತೀರಿ ಸೇಮ್ ಅದು ಅಲ್ಲಿ ಇದ್ದ ರೀತಿ ಎರಡು ಮೆಟಲ್ಸ್ ಇರ್ತಾವ ಹೌದಾ ಅಲ್ಲೇ ಮಾಡ್ತೀರಿ ಅಲ್ಕೈಲ್ ಹ್ಯಾಡ್ಸ್ ಅಂತ ತಗೋತೀರಿ ಸೋಡಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡ್ತೀರಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ದೆನ್ ಯು ಗೆಟ್ ದ ಈವನ್ ನಂಬರ್ ಕಾರ್ಬನ್ ಕಂಟೈನಿಂಗ್ ಆಲ್ಕೇನ್ಸ್ ಹೌದಾ ದಟ್ ಇಸ್ ದ ವುಡ್ಸ್ ರಿಯಾಕ್ಷನ್ ಹೌದಾ ಇಲ್ಲಿ ಏನು ಮಾಡ್ತೀರಿ sodium salt of carboxylation carboxylic acid ಹೌದಾ aqueous solution of ಹೌದಾ salt of carboxylic acid on electrolysis then you get the even number containing ಹೌದಾ alkane ಹೌದಾ by evolving the carbonyl group ಅಥವಾ carbon dioxide therefore we call it as the decarboxylation ಅದಕ್ಕೆ ನಾವು ಏನು ಹೇಳ್ತೀವಿ decarboxylation ಅಂತ ಹೇಳ್ತೀವಿ ಈ ರೀತಿ ನಾವು ಏನು ಮೆಥಡ್ ಇದಲ್ಲ ಇದಕ್ಕೆ coal-based electrolytic method ಅಂತ ಹೇಳ್ತೀವಿ so there are totally 3 methods for the preparation of the alkanes ಅಂದಾಗ ನಾವು ಏನು ಪ್ರಿಪರೇಷನ್ ಮಾಡ್ತೀವಿ ಹೌದಾ alkanes ಹೆಂಗೆ ಪ್ರಿಪರೇಷನ್ ಮಾಡ್ತೀವಿ ಅಂದ್ರೆ ಟೋಟಲಿ we have the 3 methods the unsaturated hydrocarbons unsaturated hydrocarbon ಅಂದಾಗ ನಾವು ಇದರಲ್ಲಿ ಏನು ಮಾಡಬೇಕು ಅದು unsaturated hydrocarbons ಹೌದಾ ಅಂದ್ರೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರ್ತದೆ ಇದು ಸಿಂಗಲ್ ಬಾಂಡ್ ಮಾಡಬೇಕಾದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ ಡೈಹೈಡ್ರೋಜನ್ ಅನ್ನು ಆಡ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಂ ಪಲಾಡಿಯಂ ಆರ್ ನಿಕೆಲ್ ಆಸ್ ದ ಕ್ಯಾಟಲಿಸ್ಟ್ ಹೌದಾ ಡೈರೆಕ್ಟ್ ಆಗಿ ಬಂದ್ಬಿಡ್ತೀವಿ ಬೈ ಪ್ರಾಡಕ್ಟ್ ಇಂದ ಏನಿಲ್ಲ ಹೌದಾ ಅದೇ ರೀತಿ ಏನಾದ್ರು ಎರಡನೇ ಮೆಥಡ್ ಏನಂದ್ರೆ ಅಲ್ಕೈಲ್ ಹ್ಯಾಡ್ಸ್ ಅಂತ ಅದರಲ್ಲಿ ಎರಡು ಬರ್ತವೆ ಒಂದು ರಿಡಕ್ಷನ್ ವಿತ್ ಜಿಂಕ್ ಮೆಟಲ್ ಮಾಡ್ತೀರಿ ಇಲ್ಲ ಅಂದ್ರೆ ವುಡ್ಸ್ ರಿಯಾಕ್ಷನ್ ಮಾಡ್ತೀರಿ ಹೌದಾ ಕಂಪಲ್ಸರಿ ನೆನಪಿಟ್ರಿ ಆಮೇಲೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದಾಗ ಏನು ಮಾಡ್ತೀವಿ ಒಂದು ಕಾರ್ಬಾಕ್ಸಿಲಿಕ್ ಸಾಲ್ಟ್ ಆಫ್ ಸೋಡಿಯಂ ಸಾಲ್ಟ್ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಇನ್ನೊಂದು ಸೋಡಾ ಲೈಮ್ ಅಂತ ಹೇಳ್ತೀವಿ ಸೋಡಾ ಲೈಮ್ ಜೊತೆ ಹೀಟ್ ಮಾಡಿದಾಗ ಏನು ಬರ್ತದೆ ಅದು ಒಂದು ಮೆಥಡ್ ಇನ್ನೊಂದು coal-based electrolytic methods ಹೌದಾ then the properties of the properties but ಏನು ಪ್ರಾಪರ್ಟೀಸ್ ಅದಾವ ಒಂದು ಎರಡು ಪ್ರಾಪರ್ಟೀಸ್ ಬರ್ತಾವ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬರ್ತದೆ ಇನ್ನೊಂದು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬರ್ತದೆ ಹೌದಾ ಕೆಮಿಕಲ್ ಪ್ರಾಪರ್ಟೀಸ್ಗೂ ಫಿಸಿಕಲ್ ಪ್ರಾಪರ್ಟೀಸ್ಗೂ ಬಹಳ ವ್ಯತ್ಯಾಸ ಹೌದಾ ಓನ್ಲಿ ಬೈ ಅಪಿಯರೆನ್ಸ್ ಹೌದಾ ನಾವೇನು ಅಪಿಯರೆನ್ಸ್ ಅದ ಆ
ಅಪಿಯರೆನ್ಸ್ ಇಂದ ನಾವು ಏನು ಹೇಳ್ತೀವಲ್ಲ ದಟ್ ಇಸ್ ದ ಫಿಸಿಕಲ್ ಪ್ರಾಪರ್ಟೀಸ್. ಅದರ ಕಲರ್ ಏನಿದೆ ಹೌದಾ, ಗ್ಯಾಸಸ್ ಸ್ಟೇಟ್ ಒಳಗೆ ನಾವು ಯಾವುದೇ ರೀತಿ ಕೆಮಿಕಲಿ ಚೇಂಜ್ ಮಾಡಂಗಿಲ್ಲ. ಹೌದಾ, ಕೆಮಿಕಲಿ ಏನು ಚೇಂಜ್ ಮಾಡೋದಿಲ್ಲ, ಬೈ ಓನ್ಲಿ ಸೀನ್. ಹೌದಾ, ಅದ್ರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟದ, ಬಾಯ್ಲಿಂಗ್ ಪಾಯಿಂಟ್ ಎಷ್ಟದ, ಅದ್ರ ಮೋಲಾರ್ ಮಾಸ್ ಎಷ್ಟದ, ಹೌದಾ, ಅದು ಯಾವ ಸಾಲ್ವೆಂಟ್ ಒಳಗೆ ಕರಗ್ತದ. ಹೌದಾ, ಇದ್ರ ಬಗ್ಗೆ ಏನು ಹೇಳ್ತೀವಲ್ಲ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. ಅದೇ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಮಾಡ್ತೀವಿ, ಕೆಮಿಕಲಿ ಚೇಂಜ್ ಮಾಡ್ತೀವಿ. ಆ ಸಬ್ಸ್ಟೆನ್ಸ್ ಅನ್ನ ಯಾವುದ್ರ ಜೊತೆ ರಿಯಾಕ್ಷನ್ ಮಾಡೋದು ಅಲ್ವಾ. ಅದೇ ಈ ರೀತಿ ನಾವೇನು ಮಾಡ್ತೀವಿ, ಒಂದು ಕಂಡೀಷನ್ಸ್ ಅನ್ನು ಅಪ್ಲೈ ಮಾಡಿ ಕೆಮಿಕಲಿ ವಿ ಆರ್ ಚೇಂಜಿಂಗ್ ದ್ಯಾಟ್ ಸಬ್ಸ್ಟೆನ್ಸ್. ಹೌದಾ, ದಟ್ ಈಸ್ ಕಾಲ್ಡ್ ದಿ ಕೆಮಿಕಲ್ ಪ್ರಾಪರ್ಟೀಸ್. ಹಲೋಜನ್ ಜೊತೆ ಹಿಂಗದ, ಹೈಡ್ರೋಜನ್ ಜೊತೆ ಯಾವ ರೀತಿ ರಿಯಾಕ್ಷನ್ ಮಾಡ್ತದ, ಹೌದಾ, ಅದನ್ನ ನಾವೇನು ಮಾಡ್ತೀವಿ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಇನ್ ದ್ಯಾಟ್ ಫಸ್ಟ್ ಒನ್ ದಟ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್. ಇನ್ನ ಫಿಸಿಕಲ್ ಪ್ರಾಪರ್ಟೀಸ್ ಏನದು, ಹೌದಾ, ಒಂದೇ ನಾವೇನು ಹೇಳ್ತೀವಿ, these alkenes are non-polar. These alkenes are non-polar, therefore they are insoluble in. Therefore they are insoluble in polar solvent. ಈಗ ವಾಟರ್ ನಾವೇನು ಹೇಳ್ತೀವಿ polar solvent ಅಂತ ಹೇಳ್ತೀವಿ. ಹೌದಾ, they are insoluble in polar solvent but soluble in polar non-polar solvent like petroleum, ether. They are called the non-polar solvents. ಹೌದಾ, ಅದರೊಳಗೆ ಏನಾಗ್ತದೆ, ಅದು ಸಾಲ್ಯುಬಲ್ ಆಗ್ತದೆ, ಬಟ್ ಪೋಲಾರ್ ಒಳಗೆ ಏನಾಗ್ತದೆ ಸಾಲ್ಯುಬಲ್ ಆಗೋದಿಲ್ಲ, they are insoluble. ಹೌದಾ, that is the first property. Then second one is the first four members C1 to C4 are gaseous state. ಹೌದಾ, then C5 to C17 are liquid state. Then after that C18 all are solid state. ಹೌದಾ, ಫಸ್ಟ್ನೇ 4 ಮೆಂಬರ್ಸ್ ಏನು ಬರ್ತಾವಲ್ಲ, ಈಥೇನು, ಮೀಥೇನು, ಬ್ಯೂಟೇನು, ಪ್ರೋಪೇನು, ಅವೆಲ್ಲ ಗ್ಯಾಸಿಯಸ್ ಸ್ಟೇಟ್ ಬರೋದಲ್ಲ. ಆಮೇಲೆ C5 ದಿಂದ C17 ಕಾರ್ಬನ್ ಚೇನ್ ಏನಂದ್ರೆ ಎಲ್ಲ ಏನಂದ್ರೆ ಲಿಕ್ವಿಡ್ ಒಳಗದವ. ಬಟ್ ಆಫ್ಟರ್ ದಟ್ C18 ಆಲ್ ಆರ್ ಸಾಲಿಡ್ ಅಟ್ 298 ಕೆಲ್ವಿನ್ ಟೆಂಪರೇಚರ್. ಅಂದ್ರೆ ರೂಮ್ ಟೆಂಪರೇಚರ್ ಒಳಗೆ ಏನಾಗ್ತವ ಈ ರೀತಿ ನಮಗೆ ಎಕ್ಸಿಸ್ಟ್ ಆಗ್ತದೆ. ಹೌದಾ, ದೆನ್ ದೇ ಆರ್ ಕಲರ್ಲೆಸ್ ಅಂಡ್ ಆರ್ಡರ್ಲೆಸ್. Colorless and odorless. ಹೌದಾ, ಇದಕ್ಕೆ ಕಲರ್ ಇಲ್ಲ ಮತ್ತು ಸ್ಮೆಲ್ ಇಲ್ಲ. ಹೌದಾ, then their melting point will be increases with increasing size ಅಥವಾ molar mass. Melting point increases with increasing molar mass. ಅದ ಇನ್ಕ್ರೀಸಿಂಗ್ molar mass ಅಂದ್ರೆ ಏನ್ರಿ, ಈಗ ಈಥೇನ್ ಕಿಂತ ಮೀಥೇನ್ ಮಾಸ್ ಹೆಚ್ಚು ಬರ್ತದೆ, ಯಾಕಂದ್ರೆ ಕಾರ್ಬನ್ ಹೈಡ್ರೋಜನ್ ಹೆಚ್ಚಾಗುತ್ತೆ ಹೊರತು. ಹೌದಾ, ಆಮೇಲೆ ಪ್ರೋಪೇನ್ ಬರ್ತಿದೆ, ಪ್ರೋಪೇನ್ ಅಂದ್ರೆ ಬ್ಯೂಟೇನ್, ಬ್ಯೂಟೇನ್ ಅಂದ್ರೆ ಪೆಂಟೇನ್. ಹೌದಾ, ಯಾವ ರೀತಿ ಅದರ ನಂಬರ್ ಆಫ್ ಕಾರ್ಬನ್ಸ್ ಹೆಚ್ಚಾಗ್ತಾವ, ಒಂದು ಆಟೋಮೆಟಿಕ್ ಹೈಡ್ರೋಜನ್ ಹೆಚ್ಚಾಗ್ತಾವ, ಹೈಡ್ರೋಜನ್ ಕಾರ್ಬನ್ ಹೆಚ್ಚಾಗೋದ್ರಿಂದ ಅದ್ರ molar mass ಏನಾಗ್ತದೆ ಹೆಚ್ಚಾಗ್ತದೆ. ಹಂಗೆ ಲೆಂದಿ ಬ್ರಾಂಚ್ ಬರ್ತದೆ. ಹೌದಾ, ಅವಾಗ ನಮ್ಗೆ ಬಾಂಡಿಂಗ್ ಹೌದಾ ಎಲ್ಲದಕ್ಕೂ ಬಾಂಡ್ ಅನ್ನ ಬ್ರೇಕ್ ಮಾಡಕ್ಕೆ ಏನಾಗ್ತದೆ ಎನರ್ಜಿ ಜಾಸ್ತಿ ಆಗ್ತದೆ. ಅದಕ್ಕೆ the melting point will be increases with increase in the molar mass ಅಥವಾ size. size ಅಂದ್ರೆ ಅದಕ್ಕೆ ಏನಾಗ್ತದೆ melting point increase. These are the some physical properties. Then in the next video we are going to discuss about the chemical properties of the alkenes. ಹೌದಾ, ಯಾವ ರೀತಿ alkenes ಬೇರೆ ಬೇರೆ ರಿಯಾಕ್ಟಿವಿಟಿ ಅಥವಾ ಕೆಮಿಕಲಿ ಯಾವ ರೀತಿ ಚೇಂಜ್ ಆಗ್ತದೆ ಅನ್ನೋದನ್ನ ಮುಂದೆ ನಾವು ನೋಡ್ತೀವಿ.